ಬಟ್ ನಮ್ಮ ಬ್ಯಾಡ್ ಲಕ್ ಏನು ಮಾಡೋಣ, ಡ್ರೋನ್ ಅಲೋ ಮಾಡಲಿಲ್ಲ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ದರ್ಶನ್ ತರಂಗ ಯೂಟ್ಯೂಬ್ ಚಾನಲ್. ಬರ್ಲಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ಚರ್ಚಸ್ ಮತ್ತು ಮ್ಯೂಸಿಯಮ್ಸೇ ಜಾಸ್ತಿ. ಅದಕ್ಕೆ ಒಂದು ಒಳ್ಳೆ ಲ್ಯಾಂಡ್ಸ್ಕೇಪ್ ವ್ಯೂ ನೋಡೋಣ ಅಂತ ಹೇಳಿ ಸ್ಯಾಕ್ಸನ್ ಸ್ವಿಟ್ಜರ್ಲ್ಯಾಂಡ್ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇದು ಬರ್ಲಿನಿಂದ ಒಂದು 3 ಅವರ್ಸ್ ಜರ್ನಿ ಆಗುತ್ತೆ. ಸೊ ಬನ್ನಿ ನಾವು ಜರ್ನಿ ಮಾಡೋದಕ್ಕೆ ಪ್ಲೇಸ್ ವರ್ತಿದೆಯೋ ಇಲ್ವೋ ಅಂತ ನೋಡೋಣ. ಆಲ್ಮೋಸ್ಟ್ ಟೈಮ್ ಆಗಿದೆ, ಈಗ ಇನ್ನೊಂದು 10 ಮಿನಿಟ್ಸಲ್ಲಿ ಟ್ರೈನ್ ಬರುತ್ತೆ. ಸೊ ಕಾಯ್ತಾ ಇದ್ದೀವಿ ಟ್ರೈನ್ಗೋಸ್ಕರ. ಸೊ ಬನ್ನಿ ಹೋಗೋಣ. ಸೊ ಟ್ರೈನ್ ಬಂತು, ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು ಪ್ಲೇಸ್ ಸ್ಕಾಟ್ ಬಸ್ ಅಂತ ಇದೆ, ಅಲ್ಲಿ ಹೋಗಿ ಮತ್ತೆ ಇನ್ನೊಂದು ಟ್ರೈನ್ ಚೇಂಜ್ ಮಾಡಬೇಕು. ಇದು ನೋಡಿ ರೀಜನಲ್ ಟ್ರಾನ್ಸ್ಪೋರ್ಟ್, ಇದು ಆದ್ರೂ ಕೂಡ ಚೆನ್ನಾಗಿದೆ. ನಾವು ಡಾಚ್ಲ್ಯಾಂಡ್ ಟಿಕೆಟ್ ಯೂಸ್ ಮಾಡಿಕೊಂಡು ಈ ಟ್ರೈನಲ್ಲಿ ಹೋಗ್ತಾ ಇರೋದೀಗ. ಇದು ಒಂದು ರೀಜನಲ್ ಟ್ರಾನ್ಸ್ಪೋರ್ಟು. ಜರ್ಮನಿಯಲ್ಲಿ ರೈಲ್ವೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ, ಮತ್ತೆ ಮೇಂಟೆನೆನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ನೋಡಬಹುದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಟ್ರೈನ್ ಅಂತ ಹೇಳಿ. ಬನ್ನಿ ಟ್ರೈನ್ ಹೇಗಿದೆ ನೋಡೋಣ. ಟ್ರೈನ್ ಕೂಡ ಅಷ್ಟೇ ಒಂದು ಡಬಲ್ ಡೆಕ್ಕರ್ ಬಸ್ ತರ 2 ಫ್ಲೋರ್ ಇದೆ, ಮೇಲೆ ಮತ್ತೆ ಕೆಳಗಡೆ. ಫಸ್ಟ್ ಕೆಳಗಡೆ ಏನೇನಿದೆ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಇಲ್ಲಿ ಕೂರಕ್ಕೆ ಸೀಟ್ಸ್ ಇದೆ. ಸೊ ವೆಲ್ ಮೇಂಟೈನ್ಡ್ ಸೀಟು, ಮತ್ತೆ ಚಾರ್ಜಿಂಗ್ ಸ್ಲಾಟ್ಸ್ ಕೂಡ ಇದಾವೆ. ಸೊ ಮೊಬೈಲ್ ಚಾರ್ಜ್ ಮಾಡ್ಕೋಬಹುದು ನಾವಿಲ್ಲಿ. ಮತ್ತೆ ಇಲ್ಲಿ ಜರ್ಮನಿಲಿ ಎಲ್ಲ ಜಾಸ್ತಿ ಸೈಕಲ್ ಯೂಸ್ ಮಾಡ್ತಾರೆ, ಹಂಗಾಗಿ ಇಲ್ಲಿ ಸೈಕಲ್ ಕೂಡ ನಾವು ತಗೊಂಡು ಹೋಗ್ಬೋದು ಬೇರೆ ಪ್ಲೇಸ್ಗೆ. ಸೊ ಇಲ್ಲಿ ಸೈಕಲ್ನ ನಿಲ್ಸ್ಕೊಳ್ಳೋಕೆ ಜಾಗ ಇದು. ಇದನ್ನ ನೋಡಿ, ಇದು ಜರ್ಮನಿಯ ರೈಲ್ವೆ ಕನೆಕ್ಟಿವಿಟಿ ರೂಟು. ಸೊ ಮತ್ತೆ ಟ್ರೈನಲ್ಲಿ ವೈಫೈ ಕೂಡ ಇದೆ, ಫ್ರೀ ವೈಫೈ. ಜಸ್ಟ್ ಒಂದು ರೀಜನಲ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಎಷ್ಟೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ನೋಡಿ. ಇದು ಬಂದು ವಾಶ್ರೂಮು. ವಾಶ್ರೂಮ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ಕೆಳಗಡೆ ಆಯ್ತು, ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಜಸ್ಟ್ ಸೀಟಿಂಗ್ಸ್ ಇದೆ ಅಷ್ಟೇ. ಸೀಟಿಂಗ್ ಫೆಸಿಲಿಟೀಸ್ ನೋಡಿ, ಆರಾಮಾಗಿ ಒಬ್ರು ಕೂರಬಹುದು. ಮತ್ತೆ ಹ್ಯಾಂಡ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ, ಮತ್ತೆ ಒಂದು ಚಾರ್ಜಿಂಗ್ ಸ್ಲಾಟ್ ಕೊಟ್ಟಿದ್ದಾರೆ. ನಾವೇನಾದ್ರೂ ತಿನ್ಬೇಕು ಅಂದ್ರೆ ಈ ಟೇಬಲ್ನ ಮುಂದೆ ಹಾಕೊಂಡು ಇಟ್ಕೊಂಡು ತಿನ್ಬಹುದು. ಮತ್ತೆ ಒಂದು ಡಸ್ಟ್ಬಿನ್ ಕೊಟ್ಟಿದ್ದಾರೆ. ನಾನು ಅವಾಗಲೇ ಡಾಚ್ಲ್ಯಾಂಡ್ ಟಿಕೆಟ್ ಬಗ್ಗೆ ಮಾತಾಡಿದೆ. ಅದೇನಪ್ಪ ಅಂದರೆ 58 ಯೂರೋಸ್ ಕೊಟ್ಟು ನಾವು ಒಂದು ಪಾಸ್ನ ಪರ್ಚೇಸ್ ಮಾಡ್ಬೋದು. ಅದು ಮಂತ್ಲಿ ಪಾಸು. ನಾವು ಅದನ್ನ ಯೂಸ್ ಮಾಡ್ಕೊಂಡು ಥ್ರೂ ಔಟ್ ದ ಜರ್ಮನಿ ಎಲ್ಲಿ ಬೇಕಾದರೂ ಟ್ರಾವೆಲ್ ಮಾಡ್ಬೋದು, ಎಕ್ಸೆಪ್ಟ್ ICE. ಅಂದರೆ ICE ಅಂದರೆ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅಂತ ಹೇಳಿ, ಅದೊಂದು ಟ್ರೈನ್ ಬಿಟ್ಟು ನಾವು ಇನ್ನು ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿಕೊಂಡು ನಾವು ಥ್ರೂ ಔಟ್ ದ ಜರ್ಮನಿ ಓಡಾಡ್ಬೋದು. ನಾವು ರೀಚ್ ಆಗೋಕ್ಕೆ ಇನ್ನೂ 3 ಅವರ್ಸ್ ಬೇಕು, ಅದಕ್ಕೆ ಎಲ್ಲ ಮಲ್ಕೊಂಡ್ರು. Senftenberg. Bitte in Fahrtrichtung links aussteigen. ಸ್ಯಾಕ್ಸನ್ ಸ್ವಿಟ್ಜರ್ಲ್ಯಾಂಡ್ ರೀಚ್ ಆದ್ವಿ. ಇಲ್ಲಿ ರೀಚ್ ಆಗಿದ ತಕ್ಷಣ ಫಸ್ಟ್ ಪ್ಲೇಸು ಕೊನಿಗ್ಸ್ಟೈನ್ ಫೋರ್ಟ್ರೆಸ್ ಅಂತ ಒಂದಿದೆ. ಸೊ ಅದು ನೋಡೋಣ ಅಂತ ಹೇಳಿ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 1.5 ಕಿಲೋಮೀಟರ್ಸ್ ಆಗುತ್ತೆ. ಇದೊಂದು ಚಿಕ್ಕ ಹಳ್ಳಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಈ ವ್ಯೂವಿಂದಲೇ ಇಷ್ಟು ಫೇಮಸ್ ಆಗಿರೋದು ಇದು. ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಕ್ಕತ್ತಾಗಿದೆ ಪ್ಲೇಸು. ಯಾವುದು ವೆಹಿಕಲ್ಸ್ ಇರಲ್ಲ, ಯಾರು ಜನ ಇರಲ್ಲ, ಖಾಲಿ ಹೊಡಿತಾ ಇರುತ್ತೆ. ಬರೀ ನೇಚರ್ ಸೌಂಡ್ ಕೇಳಿಸ್ಕೊಂಡು ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ಇಟ್ಕೊಂಡು ಹೋಗೋ ದಾರಿ ಕೂಡ ಸಕ್ಕತ್ತಾಗಿದೆ. ಒಂದೇ ಒಂದು ಪ್ಲಾಸ್ಟಿಕ್ ಕವರ್ ಬಿದ್ದಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೀವೇ ನೋಡ್ಬೋದು ಏನು ಸಕ್ಕತ್ತಾಗಿದೆ ಅಂತೇಳಿ. ಅಷ್ಟು ಚೆನ್ನಾಗಿ ದಾರಿ ಮಾಡಿದ್ರು, ಓಕೆ. ಎಲ್ಲಾದ್ರೂ ಬುದ್ಧಿ ಬಿಡಲ್ಲ ಅಲ್ವಾ? ಅಯ್ಯಪ್ಪ, ಕರ್ಕೊಂಬಂದಾರೆ. ಕೊನೆಗೂ ಸಾಹಸ ಮಾಡಿ ಈಸಿ ರೋಡ್ನ ಕಷ್ಟವಾಗಿ ಎತ್ತಿ ಮೇಲ್ ಬಂದಿದೀವಿ.
ಫ್ರೆಂಡ್ಸ್ ಕೊನೆಗೂ ಈಸಿ ಇರೋಂಥ ರೋಡು. ಇಷ್ಟು ಚೆನ್ನಾಗಿದೆ ರೋಡ್, ಇಲ್ಲಿ ಈಸಿ ಆಗಿದೆ. ನಾವು ಕಷ್ಟಪಟ್ಟು ಎಂಟ್ರಿ ಹತ್ರ ಬಂದಿದ್ದೀವಿ. ನೋಡಿ ಇದು ಫೋರ್ಟು, ಇದು ಸಖತ್ ಹಿಸ್ಟ್ರಿ ಇದೆ ಇದ್ರದ್ದು. ಫ್ರೆಂಡ್ಸ್ ಇದೆ ನೋಡಿ ಫೋರ್ಟ್ ಎಂಟ್ರೆನ್ಸು. ಇದು ಕ್ಲೋಸ್ ಆದರೆ ನಾವು ಫೋರ್ಟ್ ಒಳಗೆ ಎಲ್ಲೂ ಕೂಡ ಎಂಟ್ರಿ ಆಗ್ತಿರಲಿಲ್ಲ, ಯಾಕಂದರೆ ಸುತ್ತ ಹೈ ಕಾಂಪೌಂಡ್ ಕಟ್ಟಿದ್ದಾರೆ. ಇದು 700 to 800 ಇಯರ್ಸ್ ಓಲ್ಡ್ ಫೋರ್ಟ್ ಇದು. ಇದು ಯಾಕಪ್ಪ ಫೇಮಸ್ ಅಂದರೆ ಇದುವರೆಗೂ ಕೂಡ ಯಾರೂ ಕೂಡ ಇದ್ರ ಮೇಲೆ ಯುದ್ಧ ಮಾಡಿ ಗೆದ್ದಿಲ್ಲ, ಯಾಕಂದರೆ ಇದು ಬೆಟ್ಟದ ಫುಲ್ ಟಾಪಲ್ಲಿದೆ. ಅದಕ್ಕೆ ಇದು ಯುರೋಪಲ್ಲಿ ಒನ್ ಆಫ್ ದ ಟಾಪೆಸ್ಟ್ ಫೋರ್ಟ್ ಆಗಿದೆ ಬೆಟ್ಟದ ಮೇಲೆ ಇರೋಂಥದ್ದು. ಬರೀ ಫೋರ್ಟ್ ಎಂಟ್ರೆನ್ಸ್ಗೆ 3-4 ಕಡೆ ಗೇಟ್ ಇದ್ದಾವೆ. ಅದಕ್ಕೆ ಇದ್ರೊಳಗೆ ಯಾರು ಇನ್ನೂ ಬಂದು ಯುದ್ಧ ಮಾಡಿ ಗೆಲ್ಲಕ್ಕಾಗಿಲ್ಲ. ಇದನ್ನು ಎಷ್ಟು ಹೈಟಲ್ಲಿ ಕಟ್ಟಿದ್ದಾರೆ ಅಂದರೆ ಟೋಟಲ್ 240 ಮೀಟರ್ಸ್ ಹೈಟಲ್ಲಿ ಕಟ್ಟಿದ್ದಾರೆ. ಆಮೇಲೆ ಇದು ಎಷ್ಟು ದೊಡ್ಡದಪ್ಪ ಅಂದರೆ ಓವರಾಲ್ 13 ಫುಟ್ಬಾಲ್ ಗ್ರೌಂಡ್ನ ಹಾಕ್ಬೋದಂತೆ, ಅಷ್ಟು ದೊಡ್ಡದು ಇದು. ಇಲ್ಲಿ ಕೆಳಗಡೆ ಬ್ಯಾರಲ್ಸ್ನ ಸ್ಟೋರ್ ಮಾಡಕ್ಕೆ ಯೂಸ್ ಮಾಡಕ್ಕಿದು. ನೋಡಿ ಅದೇ ಇಲ್ಲಿ ನೋಡಿ, ಇಲ್ಲಿ ಬ್ಯಾರಲ್ಸ್ ಇದಾವೆ. ಸೊ ಇದ್ರಲ್ಲಿ ಲಿಕ್ಕರ್ ಸ್ಟೋರ್ ಮಾಡ್ತಾ ಇದ್ರು ಅನ್ಸುತ್ತೆ. ಇಲ್ಲಿ ಕಲ್ಲುಗಳ ಮಧ್ಯೆ ಎಲ್ಲ ನೀರು ಲೀಕ್ ಆದ್ರೆ ಇಲ್ಲಿ ನೀರು ನಿಲ್ಬಾರ್ದು ಅಂತ ಹೇಳಿ ಇಲ್ಲಿ ನೀರು ಫ್ಲೋ ಆಫ್ ಮಾಡಿರೋದು ಇದು. ಸೊ ನೀರು ಇಲ್ಲಿ ಬಂದಿದ್ದ ನೀರೆಲ್ಲ ಇಲ್ಲಿ ಹೋಗುತ್ತೆ. ಇದು ನೋಡಿ ಬಾವಿ, ಇದು 150 ಮೀಟರ್ ಆಳದಲ್ಲಿದೆಯಂತೆ. ಇದು ಯುರೋಪ್ಗಿನ ಒನ್ ಆಫ್ ದ ಡೀಪೆಸ್ಟ್ ವೆಲ್. ನೋಡಿ ಎಷ್ಟು ಆಳ ಇದೆ, 150 ಮೀಟರ್ ಆಳ ಇದೆ ಇದು. ಫ್ರೆಂಡ್ಸ್ ಫಸ್ಟ್ ಪ್ಲೇಸ್ ಮುಗಿಸಿ ಈಗ ಸೆಕೆಂಡ್ ಪ್ಲೇಸ್ ಹೋಗ್ತಾ ಇದ್ದೀವಿ. ಈ ಪ್ಲೇಸ್ ಹೆಸರು ಬಂದು ಬ್ಯಾಸ್ಟೈ ಬ್ರಿಡ್ಜ್ ಅಂತ ಹೇಳಿ. ಫಸ್ಟ್ ಪ್ಲೇಸ್ ಏನು ಅಷ್ಟಕ್ಕಷ್ಟೇ ಓಕೆ ಆಗಿತ್ತು, ಬಟ್ ಇದೇಗಿದೆ ನೋಡಬೇಕು. ಇದು ಎಕ್ಸ್ಪ್ಲೈನ್ ಮಾಡೋಕ್ಕೇನು ಅಷ್ಟಿಲ್ಲ, ಜಸ್ಟ್ ನೇಚರ್ನ ಎಂಜಾಯ್ ಮಾಡಬೇಕು. ಒಳ್ಳೆ ಲ್ಯಾಂಡ್ಸ್ಕೇಪ್ ವೀಡಿಯೋಸ್ನ ತೋರಿಸ್ತೀನಿ, ಎಂಜಾಯ್ ಮಾಡಿ. ಬಾಯ್ಸ್ ಅಂತೂ ನಡೆದು ಸುಸ್ತಾಗಿ ಹೋಗಿದ್ದಾರೆ ಇವತ್ತು. ನೋಡಿ ಫ್ರೆಂಡ್ಸ್, ಈ ಬ್ರಿಡ್ಜ್ ನೋಡೋಕ್ಕೋಸ್ಕರ ನಾವು 2 hours ಹೈಕ್ ಮಾಡ್ಕೊಂಡು ಬಂದ್ವಿ. ಒಳ್ಳೊಳ್ಳೆ ಲ್ಯಾಂಡ್ಸ್ಕೇಪ್ ವೀಡಿಯೋಸ್ ಮಾಡೋಣ ಅಂತೇಳಿ ಜೋಶಲ್ಲಿ ಬಂದೆ, ಬಟ್ ನಮ್ಮ ಬ್ಯಾಡ್ ಲಕ್ ಏನು ಮಾಡೋಣ, ಡ್ರೋನ್ ಅಲೋ ಮಾಡಲಿಲ್ಲ. ಸೊ ಆದರೂ ಕಷ್ಟಪಟ್ಟು ಟ್ರೈ ಮಾಡಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸ್ವಲ್ಪ ಬಡ್ಜೆಟ್ ಪ್ರಾಬ್ಲಮ್ ಇರೋದ್ರಿಂದ ಈಗ ಚಿಕ್ಕ ಪ್ಲೇಸಸ್ನ ತೋರಿಸ್ತಾ ಇದ್ದೀವಿ. ಮುಂದೆ ಒಳ್ಳೊಳ್ಳೆ ಪ್ಲೇಸಸ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅಲ್ಲಿವರೆಗೂ ಫುಲ್ ವಿಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ಲೀಸ್ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಓಕೆ ಫ್ರೆಂಡ್ಸ್, ಬಾಯ್.